ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಜಗತ್ತಿನ ವಿಮಾನಯಾನ ಇತಿಹಾಸದಲ್ಲೇ ಅತ್ಯಂತ ನಿಗೂಢವಾದ, ಇಂದಿಗೂ ಬಗೆಹರಿಯದ ಒಂದು ನೈಜ ಕತೆ ಹೇಳಲಿದ್ದೇನೆ. ಒಬ್ಬ ವ್ಯಕ್ತಿ ಚಲಿಸುತ್ತಿದ್ದ ವಿಮಾನವನ್ನು ಹೈಜಾಕ್ ಮಾಡುತ್ತಾನೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆಯುತ್ತಾನೆ ಮತ್ತು ಗಾಳಿಯಲ್ಲಿ ಹಾರುತ್ತಿದ್ದ ವಿಮಾನದಿಂದ ಪ್ಯಾರಾಚೂಟ್ ಕಟ್ಟಿ ಜಿಗಿದು ಶಾಶ್ವತವಾಗಿ ಮಾಯವಾಗುತ್ತಾನೆ. FBI ಕಳೆದ 50 ವರ್ಷಗಳಿಂದ ಹುಡುಕಿದರೂ ಆತ ಜೀವಂತವಾಗಿದ್ದಾನೋ ಅಥವಾ ಸತ್ತಿದ್ದಾನೋ ಎಂಬ ಸುಳಿವು ಸಿಕ್ಕಿಲ್ಲ. ಆತ ಯಾರು? ಆ ದಿನ ಏನಾಯಿತು? ಬನ್ನಿ ತಿಳಿಯೋಣ. ನವೆಂಬರ್ 24, 1971 ಅಮೆರಿಕದ ಪೋರ್ಟ್ಲ್ಯಾಂಡ್ನಿಂದ ಸಿಯಾಟಲ್ಗೆ ಹೋಗುತ್ತಿದ್ದ ವಿಮಾನದಲ್ಲಿ ಒಬ್ಬ ಶಾಂತ ಸ್ವಭಾವದ ವ್ಯಕ್ತಿ ಕುಳಿತಿದ್ದ. ಆತನ ಹೆಸರು ಡ್ಯಾನ್ ಕೂಪರ್. ಆತ ಕಪ್ಪು ಸೂಟು ಧರಿಸಿ ಕಪ್ಪು ಕನ್ನಡಕ ಹಾಕಿಕೊಂಡಿದ್ದ. ವಿಮಾನ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಿನ ನಂತರ ಆತ ಗಗನಸಖಿಗೆ ಒಂದು ಸಣ್ಣ ಚೀಟಿ ನೀಡಿದ. ಗಗನಸಖಿ ಅದನ್ನು ತನ್ನ ನಂಬರ್ ಇರಬಹುದು ಎಂದು ನಿರ್ಲಕ್ಷಿಸಿದಾಗ ಆತ ಮೆಲ್ಲಗೆ ಹೇಳಿದ, ಮೇಡಮ್, ಆ ಚೀಟಿಯನ್ನು ಒಮ್ಮೆ ಓದಿ. ನನ್ನ ಬ್ಯಾಗ್ನಲ್ಲಿ ಬಾಂಬ್ ಇದೆ. ಆ ಚೀಟಿಯಲ್ಲಿ ತನ್ನ ಬೇಡಿಕೆಗಳನ್ನು ಬರೆದಿದ್ದ. ತನಗೆ $2 ಲಕ್ಷ ನಗದು, ಇಂದಿನ ಮೌಲ್ಯ ಸುಮಾರು 10 ಕೋಟಿ ರೂಪಾಯಿಗೂ ಹೆಚ್ಚು, ಮತ್ತು 4 ಪ್ಯಾರಾಚೂಟ್ಗಳು ಬೇಕು ಎಂದು ಕೇಳಿದ. ವಿಮಾನ ಸಿಯಾಟಲ್ನಲ್ಲಿ ಇಳಿದಾಗ ಸರ್ಕಾರ ಆತನಿಗೆ ಹಣ ಮತ್ತು ಪ್ಯಾರಾಚೂಟ್ಗಳನ್ನು ನೀಡಿತು. ಅದಕ್ಕೆ ಪ್ರತಿಯಾಗಿ ಆತ ಎಲ್ಲ ಪ್ರಯಾಣಿಕರನ್ನು ಬಿಡುಗಡೆ ಮಾಡಿದ. ಈಗ ವಿಮಾನದಲ್ಲಿ ಕೇವಲ ಪೈಲಟ್ ಮತ್ತು ಕೂಪರ್ ಮಾತ್ರ ಇದ್ದರು. ಆತ ಪೈಲಟ್ಗೆ ವಿಮಾನವನ್ನು ಮೆಕ್ಸಿಕೋ ಕಡೆಗೆ ಕೊಂಡೊಯ್ಯಲು ಆದೇಶಿಸಿದ. ವಿಮಾನ ಹಾರುತ್ತಿದ್ದಾಗ ಹೊರಗೆ ಭೀಕರ ಮಳೆ ಮತ್ತು ಕತ್ತಲೆ ಇತ್ತು. ವಿಮಾನವು ಸುಮಾರು 10,000 ಅಡಿ ಎತ್ತರದಲ್ಲಿದ್ದಾಗ ಕೂಪರ್ ವಿಮಾನದ ಹಿಂಭಾಗದ ಬಾಗಿಲನ್ನು ತೆರೆದ. ಕೈಯಲ್ಲಿ ಹಣದ ಚೀಲ ಹಿಡಿದು ಬೆನ್ನಿಗೆ ಪ್ಯಾರಾಚೂಟ್ ಕಟ್ಟಿ ಆ ಭೀಕರ ಚಳಿಯಲ್ಲಿ ಕತ್ತಲೆಗೆ ಜಿಗಿದು ಬಿಟ್ಟ. ಅಮೆರಿಕದ ವಾಯುಪಡೆಯ ವಿಮಾನಗಳು ಆ ವಿಮಾನದ ಹಿಂದೆ ಬರುತ್ತಿದ್ದರೂ ಕೂಪರ್ ಜಿಗಿತಿದ್ದು ಯಾರಿಗೂ ಕಾಣಿಸಲಿಲ್ಲ. ಮರುದಿನದಿಂದ FBI ಇತಿಹಾಸದಲ್ಲಿ ಅತಿದೊಡ್ಡ ಶೋಧ ಕಾರ್ಯಾಚರಣೆ ಆರಂಭಿಸಿತು. ಅಡವಿ, ಪರ್ವತ, ನದಿ ಎಲ್ಲವನ್ನೂ ಜಾಲಾಡಿದರು. ಆದರೆ ಕೂಪರ್ನ ಸುಳಿವು ಸಿಗಲೇ ಇಲ್ಲ. ಕೆಲವು ವರ್ಷಗಳ ನಂತರ ಒಂದು ನದಿಯ ದಡದಲ್ಲಿ ಹಳೆಯದಾದ ಕೆಲವು ನೋಟುಗಳು ಸಿಕ್ಕವು. ಅವು ಕೂಪರ್ಗೆ ನೀಡಿದ್ದ ಹಣವೇ ಆಗಿದ್ದವು. ಆದರೆ ಆ ವ್ಯಕ್ತಿ ಮಾತ್ರ ಸಿಗಲೇ ಇಲ್ಲ. ಆತ ಜಿಗಿದಾಗ ಸತ್ತಿರಬಹುದು ಎಂದು ಕೆಲವರು ಹೇಳುತ್ತಾರೆ. ಇನ್ನೂ ಕೆಲವರು ಆತ ಯಶಸ್ವಿಯಾಗಿ ಬದುಕಿ ಈಗಲೂ ಬೇರೆ ಹೆಸರಿನಲ್ಲಿ ಬದುಕುತ್ತಿದ್ದಾನೆ ಎಂದು ನಂಬುತ್ತಾರೆ. ಸ್ನೇಹಿತರೆ, DB ಕೂಪರ್ ಇಂದಿಗೂ ಒಂದು ನಿಗೂಢ ವ್ಯಕ್ತಿ. ಆತ ಯಾರು ಎಂಬುದು ಇಂದಿಗೂ ಒಂದು ರಹಸ್ಯವಾಗಿಯೇ ಉಳಿದಿದೆ. ನೀವು ಏನಂತೀರಿ? ಆತ ಬದುಕಿರಬಹುದೇ ಅಥವಾ ಆ ರಾತ್ರಿ ಕಾಡಿನಲ್ಲಿ ನಾಶವಾಗಿರಬಹುದೇ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.